ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಕೇಂದ್ರೀಯ ವಿಷಯ, ಮೂಲ ವಿಷಯ ರಾಷ್ಟ್ರಧರ್ಮ ಅಂತ ಹೇಳಿ, ಅದರ ಪರಿಧಿ ಮೇಲೆ ಬರುವಂತ ವಿಷಯಗಳನ್ನ ನಾವು ನೆನಪು ಮಾಡಿಕೊಂಡು ಆಮೇಲೆ ಮೂಲ ವಿಷಯಕ್ಕೆ ಬರಾಕತ್ತೇವೆ. ಹೋದ ಸಾರಿ ನಾವು ನೋಡಿದ್ವಿ, ಶ್ರೀಗಳು ಎರಡು ಲೇಖನಗಳನ್ನು ಬರೆದದ್ದು. ಒಂದು ಭಾರತೀಯ ಹಬ್ಬಗಳು ಅಂತ ಹೇಳಿ ಒಂದು, ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ರ ಆ ಸಂಪ್ರದಾಯಕ್ಕೆ, ಆ ಪರಂಪರೆಗೆ. ಎರಡನೇದು ತೀರ್ಥಕ್ಷೇತ್ರಗಳು ಅಥವಾ ಭಾರತೀಯ ಮಂದಿರಗಳು, ದೇವಸ್ಥಾನಗಳಿಗೂ ಆ ವೈಜ್ಞಾನಿಕ ದೃಷ್ಟಿಕೋನದ ದೃಷ್ಟಿಯಲ್ಲಿ ಅದನ್ನ ಏನು ವಿಶ್ಲೇಷಣೆ ಮಾಡ್ಯಾರ ಆ ಲೇಖನಗಳು. ನಾವು ಲಾಸ್ಟ್ ಟೈಮ್ ಕಳೆದ ಬಾರಿ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ, ಶಿವರಾತ್ರಿಯನ್ನು ಕುರಿತು, ಶಿವರಾತ್ರಿಯ ಮಹತ್ವವನ್ನು ಕುರಿತು ವೈಜ್ಞಾನಿಕವಾಗಿ ಶ್ರೀಗಳು ಏನು ಹಬ್ಬದ ಕುರಿತು ಹೇಳ್ಯಾರ ಅಂತ ಹೇಳಿ. ಹಬ್ಬಗಳಿಗೆ ಬಹುತೇಕ ಎಲ್ಲ ಹಬ್ಬಗಳಿಗೆ ಶ್ರೀಗಳು ಅಷ್ಟೊಂದು ಯಾಕೆ ಗೌರವ ಕೊಟ್ರು ಅಂದ್ರೆ, ಅವರ ಹೆಲ್ತ್ ಸರಿ ಇರ್ಲಿಲ್ಲ ಅಂದ್ರು ಈ ಕುಸರೆಳ್ಳು ಅಂದ್ರ ಎಳ್ಳು ಬೆಲ್ಲ ಕೊಡುವ ಟೈಮ್ನಾಗ ಅವ್ರ ಧ್ಯಾನ ಮಂದಿರ ಮುಂದೆ ಬಂದು ಕುಂಡಿರ್ತಿದ್ರು. ಬಂದ ಭಕ್ತರಿಗೆ ಅವ್ರ ದರ್ಶನ ಕೊಡ್ತಿದ್ರು. ಅವ್ರಿಗೆ ಕುಂಡ್ರಲಿಕ್ಕೆ ತೊಂದರೆ ಇದ್ರ ಸಹಿತೇಕ ಆ ಸಂಸ್ಕೃತಿ, ಆ ಪರಂಪರೆ, ಆ ರೂಢಿ ಜನರಲ್ಲಿ ಉಳಿಲಿ ಅಂತ ಹೇಳಿ ಈ ಎಳ್ಳು ಬೆಲ್ಲ ಕೊಡುವ ಟೈಮ್ನಾಗ ಸಹಿತೇಕ ಅವ್ರು ಕುಂತ ದರ್ಶನ ಕೊಟ್ಟು ಅವರು ಎಳ್ಳು ಬೆಲ್ಲ ಕೊಟ್ಟು ಆ ಸಂಸ್ಕೃತಿಯನ್ನ, ಆ ಹಬ್ಬದ ಸಂಸ್ಕೃತಿಯನ್ನ ಒಂದು ಮನೋವಿಶ್ಲೇಷಣಾ ದೃಷ್ಟಿಲಿ ಅಥವಾ ಸಮಾಜ ವಿಜ್ಞಾನದ ದೃಷ್ಟಿಲಿ ಅವ್ರು ಅದಕ್ಕೆ ಗೌರವವನ್ನು ಕೊಟ್ಟರು. ಇಲ್ಲಿ ಏನಾಗಿತ್ತು ಅಂತಂದ್ರೆ, ಇತ್ತೀಚೆಗೆ ಏನಾಗ್ತಾ ಇದೆ, ಮನುಷ್ಯನ ನಡುವಿನ ಸಂಬಂಧ ಕಡಿಮೆ ಆಗಿ ಮನುಷ್ಯ ಮತ್ತು ಯಂತ್ರಗಳ ನಡುವಿನ ಸಂಬಂಧ ಹೆಚ್ಚಾಗಿದೆ. ಅಂದ್ರ ಮನುಷ್ಯನಿಗೆ ಹೆಸರು ಬರ್ಲಿಕ್ಕೆ ಕಾರಣ ಅಂದ್ರ ಮನಪೂರ್ವಕವಾಗಿ ಅವನು ಜೀವನ ಮಾಡೋ ಬದ್ಲಿ ಯಂತ್ರ ಪ್ರೇರಿತವಾಗಿ ಅವನು ಜೀವನ ಮಾಡಕತ್ತಾನ. ಅದಕ್ಕೆ ಶ್ರೀಗಳು ಮನುಷ್ಯನ ನಡವರ್ಕಿನ ಸಂಬಂಧ, ಕುಟುಂಬದ ನಡವರ್ಕಿನ ಸಂಬಂಧ, ಇದು ರಾಷ್ಟ್ರ ಧರ್ಮಕ್ಕೆ ಬುನಾದಿ ಅಂತ ತಿಳ್ಕೊಂಡು ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಅವರು ವೈಜ್ಞಾನಿಕ ದೃಷ್ಟಿಕೋನದಿಂದ, ಆರೋಗ್ಯದ ದೃಷ್ಟಿಕೋನದಿಂದ ಅದನ್ನ ಬಹಳ ಗೌರವದಿಂದ ಕಂಡ್ರು. ಆಚರಣೆಗಳನ್ನ ಬಹಳ ಗೌರವದಿಂದ ನೋಡಿದ್ರು. ಒಂದು ಉದಾಹರಣೆ ಕೊಡುದಾತ ಅಂದ್ರೆ, ನಾವು ಹೋದ್ ಸಾರಿ ನೋಡಿದ್ವಿ ಶಿವರಾತ್ರಿ. ಆ ಶಿವರಾತ್ರಿ ಒಳಗೆ ಕೆಲವು ವಿಷಯ ವಸ್ತುಗಳು ಏನ್ ಬರ್ತಾವ ಅವೆಲ್ಲ ಆರೋಗ್ಯ ಸಂಬಂಧಿ ಅದಾವ. ಉದಾಹರಣೆಗೆ ನಾವು ಉತ್ತರಾಣಿ ಬಳಸ್ತೇವೆ, ಉತ್ತರಾಣಿ ಕಡ್ಡಿ ಲಿಂಗಕ್ಕ ದೀಪ ಮಾಡಕೋದು. ಈ ಉತ್ತರಾಣಿ ಕಡ್ಡಿಗೆ, ಇದು ವನಸ್ಪತಿಗೆ ಆ ಹೆಸರು ಯಾಕೆ ಬಂತಂತಂದ್ರ, ಎಲ್ಲದಕ್ಕೂ ಉತ್ತರಾಣಿ ಅಂತ ಹೇಳಿ ಅದಕ್ಕೆ ಒಂದು ಶಬ್ದ ಬಂತು. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗೆ ಉತ್ತರಾಣಿಯಲ್ಲಿ ಉತ್ತರ ಇದೆ. ಅದಕ್ಕೆ ಅವ್ರು ಉತ್ತರಾಣಿ ಕಡ್ಡಿಯನ್ನ ಆ ರೀತಿ ಸಂಪ್ರದಾಯದಂತೆ ತಗೊಂಬಂದ ಇದನ್ನ ಅವ್ರು ಇಟ್ರು. ಏನಿದೆ ಉತ್ತರಾಣಿ ಅಂತ ಅಂದ್ರ, ಅದನ್ನ ಕುದಿಸಿ ಅದ ಪ್ರೊಸೆಸಿಂಗ್ ಮಾಡಿ ಪೌಡರ್ ಮಾಡಿ 2 ಚಮಚೆ ತಗೊಂಡ್ರ ಸುಮಾರು 3 ತಿಂಗಳ ವರೆಗೂ ಶರೀರಕ್ಕೆ ಯಾವುದೇ ಬಾಧೆ ಆಗುದಿಲ್ಲ ಅಂತ ಕೆಲವು ವೈಜ್ಞಾನಿಕ ವಿಷಯಗಳು ಅದರಲ್ಲಿ ಅದಾವ ಉತ್ತರಾಣಿ ಕಡ್ಡಿಯಲ್ಲಿ. ನಾವೇನು ಈ ಶಿವರಾತ್ರಿ ಒಳಗೆ ಬಳಸ್ತೇವೆ ಅದು. ಅಂದ್ರ ರೋಗ ನಿರೋಧಕ ಶಕ್ತಿ ಇರಬಹುದು ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬಾಧೆಗಳು ಈ ಉತ್ತರಾಣಿ ಬಳಕೆಯಿಂದ ಆಗುದಿಲ್ಲ. ಅದರಲ್ಲಿಯೂ ಈ ಶಿವರಾತ್ರಿಯಿಂದ ಯುಗಾದಿವರೆಗಿನ ಈ ಅವಧಿ. ಇನ್ನ ಮತ್ತು ಅಲ್ಲಿ ಆಹಾರ ವ್ಯವಸ್ಥೆಯನ್ನು ನೋಡಿದೀವಿ ಅಂತಂದ್ರ, ಶಿವರಾತ್ರಿ ಒಳಗೆ ಬಹುತೇಕ ಎಲ್ಲಾ ಕಡೆ 4 ರೀತಿಯ ಆಹಾರ ವಸ್ತುಗಳನ್ನು ನಾವು ಬಳಸ್ತೇವೆ. ಒಂದು ಗೆಣಸು, ಎರಡನೇದು ಸಾಬೂದಾನಿ, ಮೂರನೇದು ಖರ್ಜೂರ, 4ನೇದು ಮಜ್ಜಿಗೆ ಅಥವಾ ಅಂಬಲಿ. ಇವುಗಳನ್ನ ಯಾಕೆ ಬಳಸ್ತಾರ ಅನ್ನಲಿಕ್ಕೆ ಕೆಲವು ವೈಜ್ಞಾನಿಕ ಕಾರಣಗಳದಾವ. ರೈತ ಏನ್ ಮಾಡ್ತಾನ, ಈ ಶಿವರಾತ್ರಿ ಶುರು ಆಗ್ಬೇಕನ್ನ ಫಲವನ್ನ ಹರಿಗಿ ಸ್ವಚ್ಛ ಮಾಡಿ ರಣ ಬಿಸಿಲಿಗೆ ಅದನ್ನು ಒಡ್ಡಬೇಕು. ಎಷ್ಟೆಷ್ಟು ಭೂಮಿ ಬಿಸಿಲಿಗೆ ಒಡ್ತದೋ ಅಷ್ಟಷ್ಟು ಕ್ರಿಮಿನಾಶಕ ಆಗ್ತೈತಿ. ಅಂದ್ರ ಮುಂದಿನ ಫಲವತ್ತತೆ ಹೆಚ್ಚಾಕೈತಿ. ಅದಕ್ಕ ಆ ಭೂಮಿಯನ್ನು ತಯಾರು ಮಾಡ್ತಾನ. ಹಬ್ಬ ಹರಿದಿನ ಮಾಡ್ಕೋತ, ಮದುವೆ ಮುಂಜಿ ಮಾಡ್ಕೋತ ಹೋಗ್ತಿರ್ತಾನ ರೈತ. ಆದ್ರೆ ಈ ಗಡ್ಡೆ ಗೆಣಸುಗಳು ಎಲ್ಲಿ ಬೆಳಿತಾವ ಅಂದ್ರೆ ಭೂಮಿ ಒಳಗಡೆ ಬೆಳಿತಾವ. ಆ ಸತ್ವ ಏನಿರ್ತೈತಿ, ಆ ಪೋಷಕಾಂಶಗಳು ಅದರಲ್ಲಿ ಗೆಣಸಿನೊಳಗ ಅದು ಸಂಪೂರ್ಣ ಆಹಾರ ಅಂತ ಕರೀತಾರೆ ಗಡ್ಡೆ ಗೆಣಸುಗಳು. ಹಿಂದೆ ಕೃಷಿ ಮಣ್ಣುಗಳು ಯಾಕಂದ್ರೆ ಬಳಸಿರಂದ್ರ ಸಂಪೂರ್ಣ ಆಹಾರ. ಅದ್ರೊಳಗ ಪ್ರೋಟೀನ್ಸ್ ಅದಾವ, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇವೆಲ್ಲವನ್ನು ಒಳಗೊಂಡಂತದ್ದು. ಸಣ್ಣ ಪ್ರಮಾಣದಲ್ಲಿ ಅದು ಫೈಬ್ರಸ್, ಅದು ಸ್ವಲ್ಪ ತಿಂದ್ರು ಅದರಲ್ಲಿ ಪೌಷ್ಟಿಕಾಂಶ ಬಹಳ ಇರ್ತೈತಿ ಅಂತೇಳಿ ಈ ಗೆಡ್ಡೆ ಗೆಣಸುಗಳನ್ನ ಈ ಶಿವರಾತ್ರಿ ಒಳಗೆ ಬಳಸಿದ್ರು. ಈ ವಾತಾವರಣಕ್ಕೆ ಅದು ಬಹಳ ಅನುಕೂಲ. ಎರಡನೇದು ಬಿಸಿಲುಗಾಲಿನಲ್ಲಿ ಬೆಳೆಯುವಂತಹದ್ದು, ಈ ಆಂಧ್ರ ಪ್ರದೇಶದಂತ ಪ್ರದೇಶದೊಳಗೆ ಬೆಳೆಯುವಂತಹದ್ದು ಸಾಬು ಅನ್ನುವಂತ ಒಂದು ಗಡ್ಡೆ. ಅದನ್ನ ಅವ್ರು ದಾಣಿ ಅಂತ ಹೇಳಿ ಮಾಡಿ ಯಾಕೆ ಮಾಡ್ತಾರಂದ್ರ, ಬಹಳಷ್ಟು ದಿವಸ ಇಡ್ಲಿಕ್ಕೆ, ಶೇಖರಣೆ ಮಾಡಿ ಇಡ್ಲಿಕ್ಕೆ ಅದು ಕೆಡಬಾರ್ದು, ಮತ್ತು ಬೇರೆ ಬೇರೆ ಕಡೆ ಅದನ್ನ ಪ್ಯಾಕ್ ಮಾಡಿ ಕಳಿಸಿ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಆ ದಾಣಿ ರೂಪದೊಳಗೆ ಬರ್ತಾರೆ. ಇದು ಸಾಬೂದಾನಿ ಬಹಳ ಲೈಟ್, ಇದು ಶರೀರಕ್ಕೆ ಅಥವಾ ಡೈಜೆಷನ್ನಿಗೆ ಇದು ಬಹಳ ಲೈಟ್ ಫುಡ್ ಅಂತೇಳಿ ಸಾಬೂದಾನಿಯನ್ನ ಈ ಬಿಸಿಲುಗಾಲದ ಅಥವಾ ಶಿವರಾತ್ರಿ ಒಳಗ ಅಳವಡಿಸ್ಕೊಂಡದನ್ನ ನಾವು ನೋಡ್ತೇವೆ. ಮೂರನೇದು ಖರ್ಜೂರ. ಇದು ಬಿಸಿಲುಗಾಲಿನಲ್ಲಿ ಅರೇಬಿಯಾ ಅಂತ ದೇಶದಲ್ಲಿ ಬೆಳೆಯುವಂತಹದ್ದು. ಇದ್ರೊಳಗ ಐರನ್ ಬಾಳ ಇರ್ತೈತಿ.
ಖರ್ಜೂರ ಒಣಗಿದ ಮೇಲೆ ಅದು ಉತ್ತತ್ತಿ ಅಥವಾ ಖಾರಿಕ್ ಅಂತ ನಾವು ಕರಿತೇವೆ. ಖರ್ಜೂರಕ್ಕಿಂತ ಖಾರಿಕಿಗೆ ಬೆಲೆ ಹೆಚ್ಚು, ದ್ರಾಕ್ಷಿಕ್ಕಿಂತ ಮನುಕಿಗೆ ಅಂದ್ರೆ ಒಣಗಿದ ಮೇಲೆ ಮನುಕಿಗೆ ಬೆಲೆ ಹೆಚ್ಚು. ಶ್ರೀಗಳು ಡೈಮೆನ್ಷನ್ಸ್ ಆಫ್ ಯೋಗದಲ್ಲಿ ಇದನ್ನು ಬರೆದ್ರು. ಒಂದು ಫಲ ಅದು ಹುಳಿ ಇದ್ದದ್ದು ಮಾಗಿದ ಮೇಲೆ ಅದು ಪಕ್ವವಾದ ಮೇಲೆ ಸಿಹಿ ಆಗ್ತೈತಿ. ಅಂದ್ರ ಹುಳಿ ಪದಾರ್ಥ ನಾಶ ಆಗ್ಲಿಲ್ಲ, ಅದು ಮಾರ್ಪಾಡಾತು, ಅದು ಸಿಹಿ ಪದಾರ್ಥವಾಗಿ ಆತು. ಇಂತಹ ಮಾರ್ಪಾಡು ಮನುಷ್ಯನಲ್ಲಿ ಆಗ್ಬೇಕು, ಮಾನವನಲ್ಲಿ ಆಗ್ಬೇಕು. ದಿನೇ ದಿನೇ ಅವನು ಹುಳಿ ಇದ್ದವ ಸಿಹಿ ಕಡೆ ಅವನ ಪರಿವರ್ತನೆ ಆಗ್ಬೇಕು ಅನ್ನುವಂತ ಉದ್ದೇಶಕ್ಕೆ ಅಲ್ಲಿ ಉದಾಹರಣೆ ಕೊಟ್ರು. ಈ ನಾವು ಕೌಟುಂಬಿಕ ಇದ್ರೊಳಗೆ ನೋಡ್ತೇವೆ, ಗರ್ಭಿಣಿ ಗರ್ಭ ಆದ್ಮೇಲೆ ಅಂದ್ರ ಬಾಣಂತಿಯರಿಗೆ ಕೊಬ್ಬರಿ ಖಾರಿಕ್ ಅಂತೇಳಿ ನಾವೇನು ಒಯ್ತೇವಿ. ಇದಕ್ಕೆ ಕಾರಣ ಅಂದ್ರ ಆ ತಾಯಿಗೆ ಶಕ್ತಿವರ್ಧಕ, ಅದು ಐರನ್ ಕೊಡ್ತಾರೆ. ಈಗಿನ ಕಾಲದಾಗೆಲ್ಲ ಈ ಅಲೋಪತಿ ಮೆಡಿಸಿನ್ಸ್ ಕೊಡ್ತಾರ. ಬಟ್ ಈ ಕೊಬ್ಬರಿ ಖಾರಿಕ್ ಅನ್ನೋದು ಏನಿದೆ, ಖಾರಿಕ್ ಎಸ್ಪೆಷಲಿ ಐರನ್ ಕಂಟೆಂಟ್ ಬಾಳ, ತಾಯಿಗೆ ಶಕ್ತಿನೂ ಬರ್ತೈತಿ, ಹಾಲು ಉತ್ಪತ್ತಿನೂ ಹೆಚ್ಚಾಕೈತಿ ಕೂಸಿಗೆ. ಅಂದ್ರ ಒಂದು ಪದ್ಧತಿಯಿಂದ, ಆಹಾರ ಪದ್ಧತಿಯಿಂದ ಇಷ್ಟೆಲ್ಲಾ ಲಾಭಗಳು ಅದರೊಳಗೆ ಆಗ್ತಾವ. ಮತ್ತೊಂದು ಮಜ್ಜಿಗೆ ಅಥವಾ ಈ ಅಂಬಲಿ, ಇದು ಕ್ಷಾರ ಅಂದ್ರ ಪಿತ್ತ ವಿಕಾರಕ್ಕ ಇವೆರಡು ಬಹಳ ಅತ್ಯುತ್ತಮವಾದಂತ ಮದ್ದು. ಏನ್ ನಾವು ಜಲೂಸಿಲ್ ಇವನ್ನೆಲ್ಲ ತಗೋತೇವಿ, ಡೈಸಿನ್ ಲಿಕ್ವಿಡ್ ಇವೆಲ್ಲ ಅಲೋಪತಿ ಅಂತ ತಗೋತೇವಿ. ಮಜ್ಜಿಗೆ ಮತ್ತು ಅಂಬಲಿ ಇವೆರಡು ಆರೋಗ್ಯಕ್ಕೆ ಕ್ಷಾರಗಳು, ಅಂದ್ರ ಪಿತ್ತ ವಿಕಾರವನ್ನು ಕಡಿಮೆ ಮಾಡುವಂತ ಅಂತ ಹೇಳಿ ಇವನ್ನೆಲ್ಲವನ್ನು ಅವರು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡದ್ದನ್ನ ಶ್ರೀಗಳು ತಮ್ಮ ಲೇಖನದಲ್ಲಿ ಹೇಳಿದ್ರು. ಮತ್ತು ಅದನ್ನು ಬಹಳ ಗೌರವದಿಂದ ನೋಡಿದ್ರು. ಶ್ರೀಗಳು ನಮ್ಮ ಅನೇಕ ಆಚರಣೆಗಳನ್ನು ಬಹಳ ಗೌರವದಿಂದ ನೋಡಿದ್ರು. ಇನ್ನ ಇತ್ತೀಚೆಗೆ ನಾವು ನೋಡಿದ್ವಿ ಕಾಮನ್ ಹಬ್ಬವನ್ನು ನಾವು ನೋಡಿದ್ವಿ. ಇದ್ರ ಕುರಿತು ಇದ್ರೊಳಗೆ ಅವರು ಬರ್ದಾರ. ಈ ಕಾಲ ಪ್ರವಾಹ ಅನ್ನುವಂಥದ್ದು 1960ರಲ್ಲಿ ಪಬ್ಲಿಷ್ ಆದಂತಹದ್ದು. ಇದು 1948ರೊಳಗ ಕಾಲ ಪ್ರವಾಹ ಅನ್ನುವಂತ ಈ ಒಂದು ಲೇಖನವನ್ನು ಶ್ರೀಗಳು ಪ್ರವಚನ ಮಾಡಿದ್ದು. ಅದು ಒಂದೇ ಒಂದು ಪ್ರವಚನ ಇತ್ತು. ಬಹಳ ಜನ ಬೇಡಿಕೆ ಇಟ್ಟದಕ್ಕೆ ಅದನ್ನ ಒಂದು ಪುಸ್ತಕ ರೂಪದೊಳಗೆ ತಗೊಂಬಂದ್ರು. ಆಮೇಲೆ ಬೇರೆ ಬೇರೆ ಲೇಖನಗಳನ್ನು ಸೇರಿಸಿ ಅಂದ್ರ ಲಿಖಿತವಾಗಿ ಸಿಗ್ಲಿ ಅಂತ ಹೇಳಿ. ಇಲ್ಲೇ ಈ ಕಾಮನ್ ಹಬ್ಬದ ಆಚರಣೆ ಕುರಿತು ಶ್ರೀಗಳು ಈ ಪುಸ್ತಕದಲ್ಲಿ ಬರ್ದಾರ. ಒಂದು ವಚನವನ್ನು ಅವರು ವಿಶ್ಲೇಷಣೆ ಈ ರೀತಿ ಮಾಡಿದರು. ಇತ್ತೀಚೆಗೆ ಕಾಮನವನ್ನು ಹಬ್ಬನ ಯಾಕೆ ಆಚರಿಸಿದ್ವಿ ಅಂತಂದ್ರ ಇದೇ ಕಾಲದಲ್ಲಿ ಯಾಕೆ ಆಚರಿಸಿದನ್ನು ಅಲ್ಲಿ ಉದಾಹರಣೆಗಳನ್ನ ಕೊಟ್ಟರು ಶ್ರೀಗಳು. ಅಧ್ಯಾಯ ಭಾಗ 2ರಲ್ಲಿ ಈ ಕಾಮನ್ ಹಬ್ಬದ ಕುರಿತು ಬಂತು. ಇದ್ರೊಳಗ ಚಲುವ ಕಾಮನು ಬಿದ್ದು ಕಲಿಯ ಬಲವು ತಪ್ಪಿ ಕುಲವು 101 ತಾವು ಕೆಟ್ಟಾವು ಮಲಹರ ನಾಣೆಯು ಮಖೇದ ಖಾನನು ಸುಲಭದಿ ಕೆಡುವ ಸಾಕ್ಷಿಯು ಕೇಳೋ ಹರಳ ಅಂತ ಹೇಳಿ ಇದು ಕಾಮನ್ ಹಬ್ಬನ ಕುರಿತು ಬರೆದಂತದ್ದು. ಮತ್ತೊಂದು ಇವತ್ತಿನ ವಾಸ್ತವಿಕ ಪರಿಸ್ಥಿತಿಗೂ ಈ ಕಾಮನ್ ಹಬ್ಬಕ್ಕೂ ಏನ್ ಸಂಬಂಧ ಐತೆ ಅಂದ್ರ ಅಮೇರಿಕಾಕ್ಕೂ ಇಸ್ರೇಲ್ಗೂ ಅಂತ ಸ್ನೇಹ ಯಾಕೆ ಅನ್ನೋದಂತೇಳಿ ಇವರು 1960ರಲ್ಲಿ ಶ್ರೀಗಳು ಬರ್ದಾರ. ಅಮೇರಿಕಾಕ್ಕೂ ಇಸ್ರೇಲ್ಗೂ ಇವತ್ತು ಕಂಡು ಬರುವ ಸ್ನೇಹ ಯಾಕೆ ಅಂದ್ರ ಅದು ಹಿಂದಿನಿಂದ ಬಂದಂತದ್ದು. ಹಿಟ್ಲರ್ನ ಕೈಯಲ್ಲಿ ಒಬ್ಬ ಜ್ಯೂಸ್ ಅಂದ್ರೆ ಯಹೂದಿ ಇದ್ದ ವಿಜ್ಞಾನಿ. ಆ ವಿಜ್ಞಾನಿಗೆ ಟಾರ್ಚರ್ ಕೊಟ್ಟದಕ್ಕೆ ಅವನಿಂದ ತಪ್ಪಿಸ್ಕೊಂಡು ಬಂದು ಅಮೇರಿಕಾಕ್ಕೆ ಸೇರ್ಕೊಂಡ. ಅವನ ಕಡೆಗೆ ಅಟೋಮ್ ಬಾಂಬ್ ವಿಜ್ಞಾನ ಎಲ್ಲ ಇತ್ತು. ಅವ ಯಹೂದಿ ಅಥವಾ ಜ್ಯೂಸ್ ಅಂದ್ರೆ ಇಸ್ರೇಲಿಯರು. ಇವ್ರ ಕುರಿತು ಈ ಪುಸ್ತಕದಲ್ಲಿ ಶ್ರೀಗಳು ಬರ್ದಾರ. ಜ್ಯೂಸ್ ಅಥವಾ ಯಹೂದಿಯರು ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತ ಜೀವಿಗಳು ಅಂತೇಳಿ ಪ್ರಸಿದ್ಧಿ ಹೊಂದಾರ. ಅಷ್ಟೇ ಅಲ್ಲ, ರಾಷ್ಟ್ರಭಕ್ತರು. ಅವರಿಗೆ ಒಂದು ದೇಶ ಅಂತ ಇರ್ಲಿಲ್ಲ. ತಮ್ಮ ದೇಶದವನ್ನು ಹುಡುಕೋತ ಹೋಗಿ ಇವತ್ತಿನ ಇಸ್ರೇಲ್ ದೇಶಕ್ಕೆ ಅವ್ರು ಬಂದು ಅಲ್ಲಿ ತಮ್ದೆಲ್ಲಾ ಸ್ಥಾಪನೆ ಮಾಡ್ಕೊಂಡ್ರು. ಅತ್ಯಂತ ಸಣ್ಣ ಪ್ರಮಾಣದ ದೇಶ, ಪ್ರತಿಯೊಬ್ಬರಿಗೂ ಮಿಲಿಟರಿ ಕಡ್ಡಾಯ, ಮತ್ತು ಅವರಲ್ಲಿ ಇಂಥ ವ್ಯವಸ್ಥೆ ಇದೆ. ಸಣ್ಣ ದೇಶ ಆದ್ರೂ ಅವ್ರು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವಂತದ್ದು ಸ್ವತಂತ್ರ ಸ್ವಾವಲಂಬಿ ಜೀವನ ಅವ್ರದ್ದು. ಅಮೇರಿಕಾಕ್ಕೂ ಇಸ್ರೇಲ್ಗೂ ಯಾಕೆ ಇಂಥ ಸಂಬಂಧ ಅಂದ್ರ ಅಲ್ಲಿಂದ ಕದ್ಕೊಂಡು ಬಂದ ಅಮೇರಿಕಾದವರು ಕದ್ಕೊಂಡು ಬಂದ ಅಣುಬಾಂಬನ್ನ ತಾವು ಪಡ್ಕೊಂಡ್ರು. ಇವ್ರ ಕಡೆಯಿಂದ ಮತ್ತೊಬ್ರು ಪಡ್ಕೊಂಡ್ರು. ಹಿಂಗ ಅಣುಬಾಂಬ ಈ ವಿಜ್ಞಾನವನ್ನು ಕಳ್ಳತನ ಮಾಡ್ಕೋತ ಇಡೀ ಜಗತ್ತಿನ ತುಂಬಾ ಪ್ರಸಾರ ಮಾಡಿದವ್ರು ಅನ್ನೋದು ಈ ಪರ್ಟಿಕ್ಯುಲರ್ ಪುಸ್ತಕದಲ್ಲಿ ಶ್ರೀಗಳು ಬರೆದಿದ್ದು ಒಂದು ಉದಾಹರಣೆ. ಎರಡನೇದು ಈ ಮಲಹರ ನಾಣ್ಯ ಅಂತ ಹೇಳಿ ಇದರಲ್ಲಿ ಇವತ್ತಿನ ವಾಸ್ತವಿಕ ವಿಷಯಗಳನ್ನ ಹೇಳ್ಯಾರ. ಅಮೇರಿಕಾದವರು ಏನು ಅನ್ಯಾಯ ಮಾಡಿದ್ರು ಅನ್ನೋದನ್ನ ಇಲ್ಲಿ ಶ್ರೀಗಳು ಬರೆದ್ರು. ಇರಾನದಂತ ದೇಶದಲ್ಲಿ ಅಮೇರಿಕಾದವರು ಅಲ್ಲಿಯ ದುಡ್ಡು ಕೊಟ್ಟು, ಅಂದ್ರೆ ಎಲ್ಲಿ ಅಮೇರಿಕಾ ಎಲ್ಲಿ ಇರಾನ, ಈ ಸುತ್ತಲಿನ ದೇಶಗಳು ಅವಕ್ಕ ದುಡ್ಡು ಕೊಟ್ಟು
ಯಾವ ರೀತಿ ಅವು ಮೇಲೆ ಬರಲಾರ್ದಂಗ್ ಮಾಡಿದ್ರ ಅನ್ನೋದನ್ನ ಅವ್ರು ಇಲ್ಲಿ ಶ್ರೀಗಳು ಈ ವಚನದ ಸಾಕ್ಷಿಯಾಗಿ ಅಲ್ಲಿ ಹೇಳಿಕೊಟ್ಟದ್ದಿದೆ. ಇನ್ನ ಈ ವಚನದ ಅರ್ಥ ಏನು ಅನ್ನೋದು ಅವರು ವಿಶ್ಲೇಷಣೆ ಮಾಡ್ಯಾರ. ಚಲುವ ಕಾಮನು ಬಿದ್ದು ಕುಲವ ನೂರೆಂದು ಮಲಹರ ನಾಣ್ಯವು ಮಕ್ಕೇದ್ ಖಾನನು. ಈ ಮಕ್ಕೇದ್ ಖಾನ್ ಯಾರು ಅನ್ನೋದಂದ್ರ ವಿಶೇಷವಾಗಿ ಇಸ್ಲಾಂ ಧರ್ಮೀಯರು. ಅವರು ತಮ್ಮ ಕುಲ ತಮ್ಮ ಧರ್ಮದ ಮೇಲೆ ರಾಜ್ಯವನ್ನು ಸ್ಥಾಪಿಸುವುದು ಅಂತ ಒಂದು ರೂಢಿ, ಅದೊಂದು ಸಂಪ್ರದಾಯ. ಯಾವಾಗಲೂ ತಮ್ಮ ಜಾತಿ ಅಥವಾ ತಮ್ಮ ಕುಲದ ಮೇಲೆ ಅವ್ರಿಗೆ ಬಹಳ ಅಭಿಮಾನ. 101 ಕುಲಗಳು ಅಂತೇಳಿ ಅಂದ್ರ ಅಲ್ಲಿಯೂ ಸಹಿತ ಅನೇಕ ಕುಲಗಳದಾವ, ಬೇರೆ ಬೇರೆ ಶಿಯಾ ಸುನ್ನಿ ಇತ್ಯಾದಿ ಅದಾವ. ಅವ್ರೆಲ್ಲರೂ ಒಬ್ಬರಿಗೊಬ್ಬರು ಬಡದಾಡಿಕೊಂಡು ಸುಲಭದಿ ಕೆಡುವ ಅಂತೇಳಿ ಅಲ್ಲಮ ಪ್ರಭದಿ ಅವರು ಈ ವಚನದಲ್ಲಿ ಹಾಡಿದ್ದನ್ನ ಶ್ರೀಗಳು ವಿಶ್ಲೇಷಣೆ ಮಾಡಿದ್ರು. ಇಲ್ಲಿ ಮಲಹರ ನಾಣ್ಯವು ಮಕ್ಕೇದ್ ಕಾನೂನು, ಇಲ್ಲ ಮಕ್ಕಾ ಪಟ್ಟಣ ಎಲ್ಲಿದೆ ಮತ್ತು ಅದಕ್ಕೂ ಮಾನವನ ಶರೀರದಲ್ಲಿ ಏನ್ ಸಂಬಂಧ ಅನ್ನೋದನ್ನ ಇಲ್ಲಿ 37 ಪುಟ ಸಂಖ್ಯೆ 37ರಲ್ಲಿ ಶ್ರೀಗಳು ವರ್ಣನೆ ಮಾಡ್ಯಾರ. ಫ್ರೈಡ್ ಅನ್ನುವಂಥವ್ರು ಒಬ್ಬ ವಿಜ್ಞಾನಿ, ಮನೋವಿಶ್ಲೇಷಣಾ ಶಾಸ್ತ್ರಜ್ಞ. ಮನಃಶಾಸ್ತ್ರ ಬೇರೆ, ಮನೋವಿಜ್ಞಾನ ಬೇರೆ. ಅಂದ್ರ ಸೈಕಾಲಜಿ, ಸೈಕಿಯಾಟ್ರಿ, ನ್ಯೂರೋಸೈಕಾಲಜಿ, ಸೈಕೋನ್ಯೂರೋಲಜಿ ಇವೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್. ಅದರಲ್ಲಿ ಮನೋವಿಶ್ಲೇಷಣಾ ಶಾಸ್ತ್ರಜ್ಞ ಫ್ರೈಡ್ ಇವರು ಕಾಮ ಮತ್ತು ಕಣ್ಣಿನ ಕುರಿತು ಅನೇಕ ಕುದುರೆಗಳ ಮೇಲೆ ಸಾಕಷ್ಟು ಸಂಶೋಧನೆ ಮಾಡಿದ್ರು. ಅವರೆಲ್ಲರೂ ಬೇರೆ ಬೇರೆ ಮನೋವಿಶ್ಲೇಷಣಾ ಶಾಸ್ತ್ರಜ್ಞರು ಅದಕ್ಕೆ ಲಿಬಿಡೋ ಅಂತ ಕರೆದ್ರು. ಇದನ್ನೇ 17ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಆದಿ ಕಾಮ ಅಂತೇಳಿ ಕರೆದ್ರು. ಅಂದ್ರ ವಿಶ್ಲೇಷಣೆ ಮಾಡ್ಬೇಕಂತಂದ್ರೆ ಶ್ರೀಗಳು ಈ ವಚನವನ್ನ ಸಾಕ್ಷಿಯಾಗಿ ಮಾಡಿಕೊಟ್ಟು ಏನ್ ಮಾಡಿದ್ರಂತಂದ್ರ, ಈ ಮಕ್ಕೇದ ಖಾನ್ ಯಾರು ಅಂತ ಅಂದ್ರ ಪದೇ ಪದೇ ಕುಲ ಕುಲ ಅಂತೇಳಿ ಏನ್ ಹೋರಾಟ ಮಾಡ್ತಾರೋ ಅವ್ರಿಗೆ ಎಲ್ಲ ಮಕ್ಕೇದ ಖಾನರು, ಅಥವಾ ಯಾರು ಯುದ್ಧ ಪ್ರೇಮಿಗಳದಾರೋ ಅವರೆಲ್ಲರೂ ಮಕ್ಕೇದ ಖಾನರು ಅಂತೇಳಿ ಬರೆದು. ಈ ಮಕ್ಕಾ ಪಟ್ಟಣ ಎಲ್ಲಿದೆ ಅಂತ ಕೇಳಿದ್ರ ಅದು ನೈಋತ್ಯ ನಕಾಶದ ದೃಷ್ಟಿಯಿಂದ ಇದು ನೈಋತ್ಯದ ಮೂಲೆಯಲ್ಲಿ ಮಕ್ಕಾ ಪಟ್ಟಣ ಇದೆ. ನಮ್ಮ ಶರೀರದಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕುಗಳ ಜ್ಞಾನದ ದಿಕ್ಕು ಅಂದ್ರ ಜ್ಞಾನ ಭಕ್ತಿ ಕ್ರಿಯೆ ಇವು ಮೂರರ ಸಂಗಮ ಆಜ್ಞಾ ಚಕ್ರ. ಈ ಚಕ್ರದ ವಿರುದ್ಧ ದಿಕ್ಕಿನಲ್ಲಿ ಇರೋದು ನೈಋತ್ಯ ದಿಕ್ಕು. ಇದು ನಕಾಶದ ದೃಷ್ಟಿಯಿಂದ ಮತ್ತು ನಮ್ಮ ಮಾನವ ಶರೀರ ದೃಷ್ಟಿಯಿಂದ ಜ್ಞಾನಕ್ಕೆ ವಿರುದ್ಧವಾದಂತ ದಿಕ್ಕು ಇದು ಅಜ್ಞಾನ, ಇದರ ದಿಕ್ಕು. ಇಲ್ಲಿ ಮಕ್ಕಾ ಪಟ್ಟಣವಿದೆ. ಈ ಪಟ್ಟಣದಿಂದ ಉದ್ಭವ ಆಗಂತ ಕುಲ ಕುಲ ಏನು ಹೋರಾಟ ಇದು ಜ್ಯೂಸ್ ಯಹೂದಿಯರು ಒಂದು ಕುಲ, ಅಮೆರಿಕದಲ್ಲಿ ಮತ್ತೊಂದು ಕುಲ, ಅಲ್ಲಿ ಕ್ರಿಶ್ಚಿಯನ್ರಾಗ್ಲಿ ನಿಗ್ರೋಗಳಾಗ್ಲಿ ಒಬ್ರಿಗೊಬ್ರು ಯುದ್ಧ ಮಾಡುವಂತ ಕುಲ. ಅಷ್ಟೇ ಅಲ್ಲ, ಈ ಇರಾನ್ ಸುತ್ತಲಿನ ಮುತ್ತಲ ಏನದಾವು ಇಲ್ಲಿ ಕುಲಗಳ ಕುರಿತು ಅಂದ್ರೆ ಕುಲ ಆಧಾರಿತವಾಗಿಯೇ ಈ ಯುದ್ಧ ಆರಂಭ ಆಕೈತೆ ಅನ್ನೋದನ್ನ, 3ನೇ ಯುದ್ಧ ಆರಂಭ ಆಕೈತೆ ಅನ್ನೋದು, ಮತ್ತೆ ಇದರಲ್ಲಿ ಯಾರಿಗೆ ಏನ್ ಆಕೈತೆ ಅನ್ನೋದನ್ನ ಅವರು ಕಾಲ ಪ್ರವಾಹದಲ್ಲಿ ಬರೆದ್ರು. ಇದಕ್ಕ ಆದಿ ಕಾಮ ಅಂತ ಏನು ಅಲ್ಲಮ ಪ್ರಭುದೇವರು ಕರೆದು, ಈ ಆದಿ ಕಾಮನ ಕುರಿತು ಕಾಮನ ಹಬ್ಬವನ್ನ ನಾವು ಆಚರಿಸುವ ಸಂಪ್ರದಾಯವನ್ನ ಮೊನ್ನೆ ನಾವು ನೋಡಿದೀವಿ. ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟು ಮೋಜು ಮಾಡೋದಕ್ಕೆ ಆದ ಯೋಗಿಗಳಿಗೆ ಸಂಬಂಧಪಟ್ಟಿಲ್ಲ. ಸಾಧಕರಿಗೆ ಈ ಅವಧಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ಈ ಕಾಮನ ಹಬ್ಬದಿಂದ ಕೊಟ್ರು. ಅಂದ್ರ ಇನ್ನು ಮುಂದೆ ಬರುವ ವಾತಾವರಣ ಅದು ವಿಷಯಾಸಕ್ತಿ ಕಡೆ ನಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗುವಂತ ವಾತಾವರಣ. ಅದಕ್ಕೆ ನಮ್ಮ ಆಹಾರ ವಿಹಾರಗಳು ಪದ್ಧತಿಗಳು ಬದಲಿ ಆಗ್ಬೇಕು, ನಮ್ಮ ಸಾಧನೆಯ ಕ್ರಮ ಬದಲಿ ಆಗ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ಈ ಕಾಮನ್ ಹಬ್ಬವನ್ನ ಉದಾಹರಣೆಯಾಗಿ ಕೊಟ್ರು. ಇಲ್ಲಿ ಆಜ್ಞಾ ಚಕ್ರ ಅಂತ ಏನಿದೆ ಬಂದ್ಕರ್, ಆಜ್ಞಾ ಚಕ್ರಕ್ಕೆ ಆಜ್ಞಾ ಅನ್ನೋ ಹೆಸರು ಯಾಕೆ ಬಂತಂದ್ರ ಅದು ನಮಗೆ ಪ್ರೇರಣೆಯನ್ನು ಕೊಡ್ತೈತಿ, ನಮಗೆ ನಿರ್ದೇಶನವನ್ನ ಸೂಚನೆಯನ್ನು ಕೊಡ್ತೈತಿ ಅಂತೇಳಿ ಅದಕ್ಕೆ ಆಜ್ಞಾ ಚಕ್ರ ಅಂತ ಕರೆದ್ರು. ಅದಕ್ಕೆ 2 ದಳ, ಅದು ತಿಳಿ ನೇರಳೆ ಬಣ್ಣ. ಈ ಮತ್ತೊಂದು ವಚನದಲ್ಲಿ ಬಂತು ನೀಲ ಜ್ಯೋತಿ ನೀಲಮಣಿ ಅಂತ ಹೇಳಿ ಬಂತು. ಬೆಂಕಿ ಯಾವಾಗ ನಾವು ಇಂಜಿನಿಯರಿಂಗ್ ನೋಡ್ತೇವೆ, ಈ ಗ್ಯಾಸ್ ವೆಲ್ಡಿಂಗ್ ಗ್ಯಾಸ್ ಕಟಿಂಗ್ ಮಾಡ್ಬೇಕಾರ ಬೆಂಕಿಯ ಝಳ ಯಾವಾಗ ಹೆಚ್ಚು ಇರ್ತೈತೆ ಅಂದ್ರ ನೀಲಿ ಬಣ್ಣಕ್ಕೆ ಯಾವಾಗ ಜ್ವಾಲಿ ಬರ್ತದೋ, ಕೆಂಪು ಬಣ್ಣ ಅಲ್ಲ ಹಳದಿ ಬಣ್ಣ ಅಲ್ಲ, ನೀಲಿ ಬಣ್ಣಕ್ಕ ಬೆಂಕಿಯ ಜ್ವಾಲಿ ಯಾವಾಗ ತಿರ್ತದೋ ಅವಾಗ ಅದು ಹೆಚ್ಚು ಶಾಖವನ್ನು ಕೊಡ್ತೈತೆ ಅನ್ನೋದು ನಾವು ನೋಡೇವೆ. ಅದನ್ನ ಸಹಿತಕ್ಕೆ ಇಲ್ಲಿ ತಿಳಿ ನೇರಳೆ ಬಣ್ಣವನ್ನ 2 ದಳಗಳನ್ನು ಹೊಂದಿದಂತ ಈ ಆಜ್ಞಾ ಚಕ್ರ, ಅದನ್ನ ಯಾರು ಜಾಗೃತಿ ಮಾಡ್ಕೋತಾರೋ ಅವನು ಶಿವ, ಅವನು ಆದಿ ಕಾಮವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಕಾಮನ ಹಬ್ಬದ ದೃಷ್ಟಿ ಒಳಗೆ ನಮ್ಮ ಪೌರಾಣಿಕ ಶಬ್ದದಿಂದ ಅದನ್ನ ಅವರು ಹಿರಿಯರು ಹಿಂದಿನವ್ರು ಮಾಡಿಕೊಟ್ರು. ಇದನ್ನ ಬೇರೆ ಬೇರೆ ಕಡೆ ಶ್ರೀಗಳು ಈ ಕಾಮನ ಹಬ್ಬವನ್ನು ಕುರಿತು ಯುದ್ಧ, ಕಾಮನ ಹಬ್ಬ, ಈ ಅರಿಷಡ್ ವರ್ಗಗಳು ಏನದ ಒಂದರಿಂದ ಬರ್ತಾವ, ಕಾಮ ಕ್ರೋಧ ಮದ ಮೋಹ ಮತ್ಸರ ಒಂದ್ರ ಬೆನ್ನತ್ತಿ ಒಂದ್ ಬರ್ತಾವ ಅನ್ನೋದನ್ನ ಉದಾಹರಣೆಯಾಗಿ ಕೊಟ್ರು. ಇನ್ನ ಅಲ್ಲಮ ಇವತ್ತಿನ ವಚನವನ್ನು ನೋಡಿದೀವಿ, ಬಿಟ್ಟೆನೆಂದರೆ ಬಿಡದಿ ಮಾಯೆ ಅಂತ ಹೇಳಿ. ಮಾಯಕ್ಕೆ ಬೇರೆ ಬೇರೆ ಅರ್ಥ, ಕಾಮಕ್ಕೂ ಬೇರೆ ಬೇರೆ ಅರ್ಥ. ಇದ್ರೊಳಗ ಒಲ್ಲೆನೆಂಬುದು ವೈರಾಗ್ಯ, ಒಲಿದೆನೆಂಬುದು ಕಾಯಗುಣ ಅಂತ ಹೇಳಿ ಒಂದು ವಚನ ಬಂತು. ಇಲ್ಲಿ ಒಲ್ಲೆ ಮತ್ತು ಒಲಿದೆ, ಬೇಕು ಮತ್ತು ಬೇಡ. ಇವತ್ತಿನ ಇಲೆಕ್ಟ್ರಾನ್ ಸಿಸ್ಟಮ್ ಏನ್ ನಿಂತಿದೆ
ಅದು ಬೈನರಿ ಸಿಸ್ಟಮ್ದಲ್ಲಿ ಇದೆ. ಅಂದ್ರೆ ದ್ವಿಮಾನ ಪದ್ಧತಿ ಅಂತ ನಾವೇನ್ ಕರಿತೀವಿ, 0 and 1, ಎಸ್ ಅಥವಾ ನೋ, ಇದ್ರ ಮೇಲೇನೆ ಇದು ಇಡೀ ಇಲೆಕ್ಟ್ರಾನಿಕ್ ಸಿದ್ಧಾಂತ ನಿಂತಿದೆ. ಇದೇ ದ್ವಿಮಾನ ಪದ್ಧತಿಯಲ್ಲಿ ಅಥವಾ ದ್ವಿದಳಕ್ಕೆ ಸಂಬಂಧಪಟ್ಟಂತೆ ಆಜ್ಞಾ ಚಕ್ರದ ಆ ಕಾರ್ಯಾಚರಣೆಯು ನಿಂತಿದೆ. ಆಜ್ಞಾ ಚಕ್ರದ ಮೂಲ ಕೆಲಸ ಅಂದ್ರ ನಿರ್ನಾಳ ಗ್ರಂಥಿಗಳ ಎಲ್ಲದರ ಮೇಲೆ ಅದರ ಪ್ರಭುತ್ವ ಇದೆ. ನಮ್ಮ ಶರೀರದ ಸೌಖ್ಯ ಸಂಬಂಧಪಟ್ಟಿದ್ದು ಈ ಆಜ್ಞಾ ಚಕ್ರ ಅಥವಾ ಪೀನಿಯಲ್ ಗ್ರಂಥಿ. ಈ ಪೀನಿಯಲ್ ಗ್ರಂಥಿಯ ಬಣ್ಣ ತಿಳಿ ನೀಲ, ತಿಳಿ ನೇರಳೆ ಬಣ್ಣದ್ದು. ಇದ್ರ ಮೇಲೆ ನಾವು ಪ್ರಭುತ್ವವನ್ನು ಹೊಂದಿದ್ವಿ ಅಂದ್ರ, ಶ್ರೀಗಳು ಬೇರೆ ಬೇರೆ ಕಡೆ ಹೇಳ್ತಿದೆ, ಮನುಷ್ಯ ಚಂದ್ರಲೋಕಕ್ಕೂ ಹೋಗಿ ಬಂದ, ಜಗತ್ತಿನ ಗೆದ್ದ, ಎಲ್ಲವನ್ನು ತನ್ನ ಸ್ವಾಧೀನ ಮಾಡ್ಕೊಂಡ, ಆದ್ರ ತನ್ನನ್ನು ತಾನು ಗೆದಿಲಿಲ್ಲ ಅಂತ ಹೇಳಿ. ತನ್ನನ್ನು ತಾನು ಗೆದಿಬೇಕಾತಂದ್ರ ಈ ಆಜ್ಞಾ ಚಕ್ರ, ಇದರ ಮೇಲೆ ಪ್ರಭುತ್ವ ಬೇಕು. ಇಲ್ಲಿ ಅಕ್ಕಮಾದಿಯವರು ಒಂದ್ ಕಡೆ ಏನ್ ಹೇಳಿದ್ರ ಅಂದ್ರ, ಈಗಾಗಲೇ ನೋಡೇವಿ, ಬಿಲ್ವ ಮತ್ತು ಬೆಳವಲ ಎರಡೂ ನನಗೆ ಒಮ್ಮೆಲೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು ಅಕ್ಕಮಾದೇವಿ. ಬಿಲ್ವ ಅನ್ನೋದು ಸಂಸಾರದ ಸಂಕೇತ, ಬೆಳವಲ ಅಂದ್ರ ಪಾರಮಾರ್ಥದ ಸಂಕೇತ. ಸಂಸಾರ ಮತ್ತು ಪಾರಮಾರ್ಥ ಎರಡೂ ಒಮ್ಮೆಗ್ಲೆ ನನಗೆ ಸಾಧ್ಯ ಇಲ್ಲ ಅಂತ ಅಕ್ಕಮಾದೇವಿ ಹೇಳಿಬಿಟ್ರು. ಇದನ್ನ ನಾವು ನೋಡೇ ಒಂದು ಉದಾಹರಣೆ ಒಳಗ. ಆನೆಗೆ ಈ ಬೆಳವಲ್ಕಾಯಿ ಅಂತ ಏನಂತೇವಿ, ಪತ್ರಿಕಾಯಿ ಮತ್ತು ಬೆಳವಲ್ಕಾಯಿ ನೋಡ್ಲಿಕ್ಕೆ ಸೇಮ್ ಇರ್ತಾವ. ಬಿಲ್ವಕಾಯಿ ಮತ್ತು ಬೆಳವಲಕಾಯಿ ನೋಡ್ಲಿಕ್ಕೆ ಸೇಮ್, ಆಕಾರ, ಗಾತ್ರ, ಬಣ್ಣ ವ್ಯತ್ಯಾಸ ಗುರ್ತಾಗಂಗಿಲ್ಲ. ಅಂದ್ರ ಒಂದು ಸಂಸಾರದ ಸಂಕೇತ, ಮತ್ತೊಂದು ಪಾರಮಾರ್ಥದ ಸಂಕೇತ. ಈ ಬೆಳವಲಕಾಯಿಯನ್ನ ನಾವು ಆನೆಗೆ ಕೊಟ್ಟಿವ ಅಂದ್ರ, ಆ ಪ್ರಾಣಿ ಆನೆಗೆ, ಅದು ತಿಂದ ಮೇಲೆ ಅಖಂಡ ಸೊಟ್ಟೆ ಹೊರಗೆ ಬೀಳ್ತಾವ ಅದ್ರ ಲದ್ದಿ ಒಳಗ. ಆ ಸೊಟ್ಟೆ ಹಂಗ ಇರ್ತೈತಿ, ಒಟ್ಟ ತೂತ್ ಬಿದ್ದಿರಂಗಿಲ್ಲ, ಸಿಳಿರಂಗಿಲ್ಲ, ಒಳಗಿನ ಸಾರವನ್ನ ಮಾತ್ರ ಹಿಡ್ಕೊಂಡಿರ್ತೈತಿ. ಅದರ ಆನೆಯ ಜಠರದ ಶಕ್ತಿ, ಅದರ ಪಚನ ಕ್ರಿಯೆ ಅಷ್ಟೊಂದು ಇರ್ತೇವೆ. ಅಂದ್ರ ಒಬ್ಬ ಜ್ಞಾನಿ, ಒಬ್ಬ ಸಾಧಕ ಎಲ್ಲಾ ತಿರುಳನ್ನ ತಿಳ್ಕೊಂಡ್ರು ಹೊರಗಿನ ಲೋಕಕ್ಕೆ ನನಗೆ ಏನು ಗುರುತಿಲ್ಲ ಇರ್ತಾನ, ನನಗೆ ತಿಳಿದಿಲ್ಲ ಇರ್ತಾನ ಅನ್ನುವ ಒಂದು ಸಂಕೇತವನ್ನ ಆನೆ ಬೆಳವಲ ತಿಂದ ಆನೆಯಂತೆ ಜೀವನ ಮಾಡ್ಬೇಕು ಅನ್ನುವಂತ ಒಂದು ಉದಾಹರಣೆಯನ್ನ ಇದಕ್ಕಾಗಿ ಕೊಟ್ರು. ಈ ಬೆಳವಲಕಾಯಿ ಕುರಿತು ಒಂದು ಉದಾಹರಣೆ. ಇನ್ನ ಬೈನರಿ ಸಿಸ್ಟಮ್, ಇಲೆಕ್ಟ್ರಾನಿಕ್ಸ್ ದಲ್ಲಿ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟ ಬೈನರಿ ಏನಿದೆ, ಇದನ್ನ ಶರಣರು ಒಲ್ಲೆನೆಂಬುದು ವೈರಾಗ್ಯ, ಒಲಿದೆನೆಂಬುದು ಕಾಯಗುಣ, ಬೇಕು ಮತ್ತು ಬೇಡ ಈ ಎರಡನ್ನ ನಿರ್ಣಯ ಮಾಡಲಿಕ್ಕೆ ನಮಗ್ ಸಹಾಯ ಮಾಡೋದು ಪೀನಿಯಲ್ ಗ್ರಂಥಿ, ಆಜ್ಞಾ ಚಕ್ರ. ಅದಕ್ಕೆ ಶ್ರೀಗಳಿಗೆ ಏನ್ ಹೇಳಿದ್ರಂದ್ರ, ನಮ್ದು ಕುಂಡಲಿನಿ ಜಾಗೃತಿ ಆಗ್ಲಿಲ್ಲ ಅಂದ್ರೂ ನಡೀತೈತಿ, ಆಜ್ಞಾ ಚಕ್ರ ಪೂರ್ತಿ ಜಾಗೃತಿ ಆಗ್ಲಿಲ್ಲ ಅಂದ್ರು ಸ್ವಲ್ಪ ಸ್ಫುರಣ ಆದ್ರೂ ಸಾಕು, ನಮಗ ಅದರಿಂದ ನಮ್ಮ ಲೋಪದೋಷಗಳು ತಿಳಿತಾವ, ನಾವು ಹೊಂಟ ಹಾದಿ ಸರಿ ಐತಿಲ್ಲ ತಿಳಿತೈತಿ, ನಮ್ಮ ಆರೋಗ್ಯ ಸರಿ ಆಕೈತಿ. ಇಷ್ಟರ ಪೂರ್ತಕ್ಕಾದ್ರೂ ನಾವು ಆಜ್ಞಾ ಚಕ್ರವನ್ನ ಸ್ವಲ್ಪ ಮಟ್ಟಿಗಾದ್ರೂ ಅದನ್ನ ಜಾಗೃತಿ ಕಡೆ ಒಲವು ಮಾಡಿದ್ರೆ ಸಾಕಂತೇಳಿ. ಅಂದ್ರ ಬೇಕು ಬೇಡ, ಯಾವ್ದ್ರ ಬೆನ್ ಹತ್ತಬೇಕು ಹತ್ತಬಾರ್ದು, ಯಾವುದು ನಿಯಮ ಯಾವುದು ಸಂಯಮ, ಇದು ಕುರಿತು ನಮಗೆ ಆಜ್ಞೆಯನ್ನು ಕೊಡುವುದು ಆಜ್ಞಾ ಚಕ್ರ. ಇದರ ಮೇಲೆ ಪ್ರಭುತ್ವ ಹೊಂದಿದವನು ಶಿವ, ಅವನಿಂದ ನಮಗೆ ಆದಿ ಕಾಮನ, ವಿಷಯಾಸಕ್ತಿ ಬೆನ್ ಹತ್ತಲಿಕ್ಕೆ ನಮಗೆ ನಿಯಂತ್ರಣ ಸಾಧ್ಯ ಅನ್ನೋದು ಇದ್ರೊಳಗೆ ನೋಡಿದೀವಿ ನಾವು. ಕಾಮನ ಹಬ್ಬದ ಆಚರಣೆಯಲ್ಲಿ ನಾವು ನೋಡಿದೀವಿ. ಇನ್ನ ಪಂಚೇಂದ್ರಿಯಗಳು, ಈ ಫ್ರೈಡರ್ ಏನ್ ಹೇಳಿದ್ರ ಅಂದ್ರ, ಕಣ್ಣು ಮತ್ತು ಕಾಮನನ್ನು ಕುರಿತು ಅವ್ರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಫ್ರೈಡರ್ ಸಿದ್ಧಾಂತಗಳು ಅಂತ ಹೇಳಿದ್ವಿ. ಅಲ್ಲಮ ಪ್ರಭುದೇವರು ಏನ್ ಹೇಳಿದ್ರ ಅಂದ್ರ, ಕಣ್ಣಿನಲ್ಲಿ ಕಾಮ ಇದೆ ಅಂತ ಹೇಳಿದ್ರು ಅವರು. ಅಂದ್ರ 5 ಪಂಚೇಂದ್ರಿಯಗಳು, ಕಣ್ಣು ಕಿವಿ ಎಲ್ಲ 5 ಕರ್ಮೇಂದ್ರಿಯಗಳದಾವ. 5 ಬುಧ ಗುಹ್ಯ ಹಸ್ತ ಇವೆಲ್ಲ 5 ಕರ್ಮೇಂದ್ರಿಯಗಳು, 5 ಪಂಚೇಂದ್ರಿಯಗಳು. ಅದರಲ್ಲಿ ಪಂಚೇಂದ್ರಿಯಗಳಲ್ಲಿ ಕಣ್ಣು ಮತ್ತು ಕರ್ಮೇಂದ್ರಿಯಗಳಲ್ಲಿ ಗುಹ್ಯ ಅಂದ್ರ ಕಾಮಾಂಗ, ಇವು ಎರಡಕ್ಕೂ ಸಂಬಂಧಪಟ್ಟಿವಿದೆ. ಕಾಮಾಂಗದಲ್ಲಿ ಜನನೇಂದ್ರಿಯದಲ್ಲಿ ಕಾಮ ಇಲ್ಲ, ಕಣ್ಣಿನಲ್ಲಿ ಕಾಮ ಇದೆ ಅಂತ ಹೇಳಿ ಅಲ್ಲಂಪ್ರಭುದೇವರು ಒಂದು ವಚನದಲ್ಲಿ ಬರೆದಿದೆ. ಇನ್ನ ಬಹಳ ಆಡು ಮಾತಿನಲ್ಲಿ ಶ್ರೀಗಳು ಒಂದಿಷ್ಟು ಉದಾಹರಣೆಯನ್ನ ಕೊಟ್ಟದ್ದು ಇದೆ. ಬಹಳ ಆಡು ಮಾತಲ್ಲಿ ಅಂದ್ರೆ ಸರ್ವಜ್ಞ ಏನ್ ಹೇಳಿದ, ಕಚ್ಚೆ ಬಾಯಿ ತನ್ನ ಇಚ್ಛೆಯಲ್ಲಿ ಇದ್ದೋಡೆ ಅವನೇ ದೇವರು ಅನ್ನುವಂತ ಅರ್ಥದೊಳಗೆ ಏನ್ ಸರ್ವಜ್ಞ ಹೇಳಿದ, ಅದನ್ನ ಶ್ರೀಗಳು ಇಷ್ಟೊಂದು ಮಾರ್ಮಿಕವಾಗಿ ಸಾಮಾನ್ಯ ಭಾಷೆಯಲ್ಲಿ ಏನ್ ಹೇಳಿದ್ರ ಅಂದ್ರ, ಮಾತನಾಡುವುದಕ್ಕೂ ಮತ್ತು ಜೋತಾಡುವುದನ್ನ ನಾವು ನಿಯಂತ್ರಣ ಮಾಡಿದ್ರೆ ಅವನೇ ಶಿವ ಅಂತ ಹೇಳಿ. ಜನನೇಂದ್ರಿಯ ಜೋತಾಡುವುದು, ನಾಲಿಗೆ ಮಾತನಾಡುವುದು, ಇವು ಎರಡತ್ರ ಮೇಲೆ ಪ್ರಭುತ್ವ ಬೇಕನ್ನುವುದನ್ನ ಈ ರೀತಿ ಶ್ರೀಗಳು ಅಂದ್ರ, ಈ ಕಾಮನ ಹಬ್ಬ ಕುರಿತು ನಮಗೆ ನಿಯಂತ್ರಣ ಬೇಕಾತಂದ್ರೆ ಇವು ಎರಡತ್ರ ಮೇಲೆ ನಿಯಂತ್ರಣ ಇರ್ಲಿ ಅನ್ನುವ ದೃಷ್ಟಿಯಲ್ಲಿ ಶ್ರೀಗಳು ಹೇಳಿದ್ದಿದೆ. ಇನ್ನು ಮುಂದೆ ಬರುವ ಹಬ್ಬ ಅದು ಯುಗಾದಿ. ಅಲ್ಲಿ ವೈಶಿಷ್ಟ್ಯಗಳೇ ಬೇರೆ, ಅಲ್ಲಿ ಆಹಾರ ಕ್ರಿಯೆಗಳೇ ಬೇರೆ. ಎಲ್ಲ ಹಬ್ಬಗಳನ್ನ ನಾವು ಸಾಧನೆಗೆ ಪೂರಕವಾಗಿ ಬಳಸಬೇಕು. ಆ ದೃಷ್ಟಿಯಲ್ಲಿ ಶ್ರೀಗಳು ಅಲ್ಲಿ ಆಹಾರ ಪದ್ಧತಿಯನ್ನ ವಿಶ್ಲೇಷಣೆ ಮಾಡಿದ್ರು. ಅಲ್ಲಿ ಕೆಲವು ಸಂಸ್ಕೃತಿಗಳನ್ನ, ಅವಕ್ಕೆ ಬೇರೆ ಬೇರೆಗಳು ಸೇರಿಬಿಟ್ಟವು, ಕಮರ್ಷಿಯಲ್ ಆಗಿಬಿಟ್ಟವು, ರಾಜಕೀಯ ಸೇರಿತ್ತು, ಅದು ಬೇರೆ. ಬಟ್ ಅದರ ಮೂಲ ವಿಷಯ ವಸ್ತುವನ್ನ ಶ್ರೀಗಳು ನಮಗೆ ಸಾಧನೆಗೆ ಉಪಯುಕ್ತ ಅನ್ನೋ ದೃಷ್ಟಿಲೇ ನಮಗೆ ದೊರಕಿಸಿಕೊಟ್ಟದಿದೆ.
ಇಷ್ಟು ಹೇಳಿ ಇವತ್ತಿನ ನನ್ನ 4 ಮಂದಿ ಮಾತುಗಳ ಮಂಗಳ ಮಾಡ್ತೇನೆ. ಶರಣ.